ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ನಿನ್ನೆ ಎಷ್ಟು ಡಿಸಪಾಯಿಂಟ್ ಆದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕಂದರೆ ನನಗೆ ಶಿಶಿರ್ ಅವ್ರು ಹೋಗಿದ್ದು ಅಷ್ಟೇನು ಟಚ್ ಆಗಿಲ್ಲ. ಸುರೇಶ್ ಅವ್ರು ಹೋಗ್ತಾ ಇದ್ದಾರಲ್ವ, ತುಂಬಾ ಟಚ್ ಆಯಿತು, ಹರ್ಟ್ ಆಯಿತು. ಶಿಶಿರ್ ಅವ್ರು ಕೂಡ ಬೇಜಾರಾಯಿತು, ಬಟ್ ಸುರೇಶ್ ಅವರಷ್ಟು ಬೇಜಾರಾಗಿಲ್ಲ. ಯಾಕಂದರೆ ಫ್ಯಾಮ್ಲಿ ರೀಸನ್ನಿಂದ ಆಟ ಬಿಡಬೇಕಾಗತ್ತೆ. ತುಂಬ ಬೇಜಾರಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ಮತ್ತೆ ಬಂದರೂ ಬರ್ಬೋದು ಸುರೇಶ್ ಅವರು. ಸೊ ಕಾಯ್ತಾರೋಣ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಆಫ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಅವರು ಸ್ವಲ್ಪ ಫನ್ನಾಗಿ ಇಟ್ಕೊಂಡು ಹೋಗೋಣ ಅಂತ ಎಂಟರ್ಟೈನ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ರು. ಏನಂದರೆ ಎಲ್ಲರೂ ಒಬ್ಬೊಬ್ಬರ ಹೆಸರನ್ನ ತೊಗೊಂಡು ಅವ್ರನ್ನ ಮಿಮಿಕ್ ಮಾಡಬೇಕು ಅಂತ ಎಲ್ಲರೂ ತುಂಬ ಚೆನ್ನಾಗೇ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಎಂಟರ್ಟೈನಿಂಗ್. ರಜತ್ ಅವರು ತುಂಬ ಒಳ್ಳೆ ಎಂಟರ್ಟೈನರ್ಗಳು, ತುಂಬ ಒಳ್ಳೆ ಎಂಟರ್ಟೈನರ್ ಅಂದರೆ ರಜತ್ ನನಗೆ ಬಿಗ್ ಬಾಸ್ ಮನೇಲಿ. ಅವ್ರು ಬಿಟ್ಟರೆ ಇನ್ಯಾರೂ ಕಾಣಿಸಲ್ಲ, ಅಷ್ಟು ಒಳ್ಳೆ ಎಂಟರ್ಟೈನರ್ ಬಿಗ್ ಬಾಸ್ ಮನೇಲಿ ನನಗೆ ರಜತ್ ಅವ್ರು ಬಿಟ್ಟರೆ. ನೆಕ್ಸ್ಟ್ ಕಮಿಂಗ್ ಆನ್ ಟು ಇನ್ನೊಂದು ಟಾಸ್ಕ್ ಕೊಟ್ಟರು. ಅಂದರೆ ಬಾಯಲ್ಲಿ ನೀರು ಇಕ್ಕೋಬೇಕು, ಆಪೋನೆಂಟ್ ಬಂದು ಅವ್ರನ್ನ ರೇಗಿಸಿ ಬಾಯಿಂದ ನೀರು ಹಾಕಿಸ್ಬೇಕು ಆಚೆಗೆ ಅಂತ. ಸೊ ಅದರಿಂದ ಆ ಟಾಸ್ಕ್ನ ಗೆದ್ದಿದ್ದಕ್ಕೆ ಸುದೀಪ್ ಅವರು ಪ್ರತಿಯೊಬ್ಬರಿಗೂ ಚಿಕನ್ ಕಳಿಸ್ಕೊಟ್ಟಿದ್ದಾರೆ. ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ಸೊ ಅದಾದ ಮೇಲೆ ಬಿಗ್ ಬಾಸ್ ಸುದೀಪ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಏನಂದರೆ ಬಾಕ್ಸಿಂಗ್ ಮಾಡೋದು. ಅಂದರೆ ನಿಮ್ಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರಿಗೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಅವ್ರ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಬಗ್ಗಂತ ಗುದ್ದಬೇಕು, ಕೋಪ ತೀರಿಸ್ಕೊಬೇಕು ಅಂತ. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ನನಗೆ ಮಂಜಣ್ಣ ಕೊಟ್ಟಿದ್ದ ರೀಸನ್ ಮಾತ್ರ ಟಾಪ್ ನಾಚ್ ಕೊಡು, ಟಾಪ್ ನಾಟ್. ಎಂಥ ಒಳ್ಳೆ ರೀಸನ್. ಎಲ್ಲಿ ಇಟ್ಕೊಂಡಿದ್ರಿ ಮಂಜಣ್ಣ ಇಷ್ಟು ದಿನ ಈ ಫೈರ್ನ? ಈಗ ಆಚೆ ಬಂದಿದೆ ಫೈರ್ 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 ಫೈರ್. ಸೂಪರಾಗಿತ್ತು ಫೈರು. ತುಂಬ ಚೆನ್ನಾಗಿ ಮಾತಾಡಿದ್ರು ಮಂಜಣ್ಣ, ನನಗೆ ತುಂಬ ಇಷ್ಟ ಆಯಿತು. ಬಟ್ ಸ್ಟಿಲ್ ಅವರು ಚೆನ್ನಾಗಿ ಮಾತಾಡಿದ್ರು. ತ್ರಿವಿಕ್ರಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ರು. ಅಯ್ಯೋ ಹನುಮಂತು ಕ್ರೇಜಿ ಮಾತ್ರ. ಹನುಮಂತು ಕೊಟ್ಟಿದ್ದ ರೀಸನ್ಸು ಸುದೀಪ್ ಅವರೇ ಶಾಕ್ ಆಗಿದ್ರು. ಹನುಮಂತು ಕೊಟ್ಟಿದ್ದ ರೀಸನ್ಸಲ್ಲಿ ತುಂಬ ಇಷ್ಟ ಆಯಿತು ನನಗೆ ಹನುಮಂತು ಕೊಟ್ಟಿದ್ದ ರೀಸನ್ಸು. ಆ್ಯಂಡ್ ಧನ್ರಾಜ್ ಅವರೇ, ನೀವು ಯಾಕೆ ತ್ರಿವಿಕ್ರಮ್ನ ಇಟ್ಕೊಂಡಿದ್ದೀರ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಫೇಮಸ್ ಆಗಬೇಕಂತನ ಮೋಸ್ಟ್ಲಿ ಇರ್ಬೋದು, ಅದಕ್ಕೆ ನೀವು ಅವನ್ನ ಹಿಡ್ಕೊಂಡು ತಿರುಗ್ಲಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅದನ್ನೆಲ್ಲ ಬಿಟ್ಬಿಡಿ, ಸ್ವಲ್ಪ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಶಿಶಿರ್ ಅವ್ರು ಹೋದಂಗೆ ನೀವು ಕಣ್ಮರೆ ಆಗಿಬಿಡ್ತೀರ ಅಲ್ವಾ. ಸೊ ನೆಕ್ಸ್ಟ್ ಕಮ್ಮಿಂಗ್ ಆನ್ ಟು ನಮ್ಮ ಯಾರು ರಜತ್ ಅವರು ಒಂದು ಕ್ವಶನ್ ಕೇಳ್ತಾರೆ ಸುದೀಪ್ನ. ಅಂದರೆ ಇವ್ರಿಗೆ ಅದು ಕೊಡೋಕ್ಕೆ ಬರೋಲ್ಲ, ಇದು ಕೊಡೋಕ್ಕೆ ಬರೋಲ್ಲ ಅಂತ. ಸುದೀಪ್ ಅವರು ಒಂದು ಒಳ್ಳೆಯ ಮಾತು ಹೇಳ್ತಾರೆ, ನಿಮ್ಮ ಕೆಲಸ ನೀವು ಮಾಡಿ, ಹೊರಗಡೆ ಇರೋ ಜನ ನೋಡ್ಕೊತಾರೆ, ಅವ್ರನ್ನ ಮೆಚ್ಚೋಕ್ಕೋಸ್ಕರ ಆಡಬೇಡಿ ಅಂತ. ತುಂಬ ಚೆನ್ನಾಗಿತ್ತು ಆ ಮಾತು. ಗೌತಮಿ ಅವ್ರು ಕೂಡ ಬೈಸ್ಕೊತಾರೆ. ಏನಕ್ಕಂದರೆ ಆ್ಯಕ್ಚುಲಿ ನನ್ನ ಹೊಡಿಯೋಕ್ಕೆ ಇಷ್ಟ ಇಲ್ಲ ಅಂತೆ. ಅಮ್ಮ ನಿನಗೆ ಕೋಪ ತೀರಿಸ್ಕೋಬೇಕಂದ್ರೆ ಹೊಡಿಬೇಕಮ್ಮ, ಏನಮ್ಮ ಮಾತಾಡ್ತೀಯ? ಅಯ್ಯೋ ಅಯ್ಯೋ, ಎಲ್ಲ ಕಡೆ ಓವರ್ ಆ್ಯಕ್ಟಿಂಗ್ ಬೇಕಾ? ಬೇರೇನೂ ನಿಮಗೆ ಸಿಗಲ್ವಾ? ಬರೀ ಅದೇ ಆಟ, ಅದೇ ಕಾಟ. ಸ್ವಲ್ಪ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅವರು ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ನೀವು ಎಷ್ಟು ಸರಿ ಹಿಂದೆ ಮಾತಾಡಿಲ್ಲ, ಎಷ್ಟು ಸರಿ ಮಕ್ಕದ ಮೇಲೆ ಬೈದಿಲ್ಲ, ಅದೆಲ್ಲ ನಿಮಗೆ ಪಾಸಿಟಿವಿಟಿ ಅಲ್ಲ. ಈಗ ಹೋಗಿ ಗುದ್ದುಬಿಟ್ರೆ ನಿಮಗೆ ಪಾಸಿಟಿವಿಟಿ. ಒಮ್ಮೊಮ್ಮೊಮ್ಮಮ್ಮ ಅದು ಸ್ವಲ್ಪ ನನಗೆ ಇರಿಟೇಟ್ ಆಯಿತು. ಅದು ಬಿಟ್ಟರೆ ಎಪಿಸೋಡೆಲ್ಲ ಚೆನ್ನಾಗೇ ಇತ್ತು ನಿನ್ನೆ. ಅದಾದಮೇಲೆ ಶಿಶಿರ್ ಅವರು ಎಲಿಮಿನೇಟ್ ಆದರೂ. ಟಾಪ್ 2 ಅಂದರೆ ಬಾಟಮ್ 2ಅಲ್ಲಿ ಇದ್ದಿದ್ದಂಥ ಯಾರು, ನನಗೆ ಸೀರಿಯಸ್ಲಿ ಶಾಕ್ ಆಗೋಯಿತು ಬಾಟಮ್ 2ಅಲ್ಲಿ ಇದ್ದಿದ್ದವ್ರನ್ನ ನೋಡಿ. ನಿಮಗೂ ಹಂಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದರೊಂದಿಗೆ ಈ ವಿಡಿಯೋ ತುಂಬ ಶಾರ್ಟ್ ಆಗಿರುತ್ತೆ. ಯಾಕಂದರೆ ನಿನ್ನೆ ಅಷ್ಟೇನು ನಡೆದಿಲ್ಲ. ಶಿಶಿರ್ ಅವರು ಎಲಿಮಿನೇಟ್ ಆದರು, ಅವ್ರನ್ನ ಕಳಿಸ್ಕೊಟ್ರು. ಅದಾದಮೇಲೆ ಸುರೇಶ್ ಅವರು ಯಾವುದೋ ಫ್ಯಾಮಿಲಿ ರೀಸನ್ಸಿಂದ ಅವರು ಹೊರಗಡೆ ಹೋಗಿದ್ದಾರೆ. ಇಷ್ಟು ನಡೀತು ನಿನ್ನೆ ಕಂಟೆಂಟು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಮಿಸ್ ಮಾಡ್ಕೊತಾಯಿರಿ ಮುಂದೆ ಬರೋವರೆಗೂ ಅಂತ ಹೇಳ್ತಾ, ಇವತ್ತು ಮಜಾ ಇದೆ ಗುರು ನೋಡಿ. ಇವತ್ತಿಂದ ಟಾಸ್ಕ್ ಮಜಾ ಇರುತ್ತೆ ಅಂತ ಹೇಳ್ತಾ, ಏನು ಟಾಸ್ಕು ಅಂದರೆ ಇವತ್ತು ನಾಮಿನೇಟ್ ಮಾಡೋಕ್ಕೆ ಟಾಸ್ಕು. ಅದು ನನಗೆ ತುಂಬ ಇಷ್ಟ ಆಗಿದೆ. ನೋಡೋಣ ಆ ಟಾಸ್ಕ್ನ ಚೆನ್ನಾಗಿ ಮಾಡ್ತಾರ ಇವರು ಇಲ್ಲ ಅದನ್ನು ದಬಾಕ್ಸ್ತಾರ ಅಂತ. ಬಟ್ ಸ್ಟಿಲ್ ಐಶ್ವರ್ಯ ಅವರು ಈಗ ಆಡ್ತಾರ ನೋಡಬೇಕು. ಇಷ್ಟು ದಿನ ಆಡೋಕ್ಕಾಗಿಲ್ಲ, ಈಗ ಶಿಶಿರ್ ಅವರು ಒಂದು ಆಪರ್ಚುನಿಟಿ ಕೊಟ್ಟೋಗಿದ್ದಾರೆ.
ಸೊ ನೋಡೋಣ ಶಿಶಿರವ್ರು ಇಲ್ದಿರೋ ಐಶ್ವರ್ಯ ಹೆಂಗಿರ್ತಾರೆ, ಶಿಶಿರವ್ರು ಇದ್ದಿದ್ದ ಐಶ್ವರ್ಯ ಹೆಂಗಿರ್ತಾರೆ ಅಂತ. ಹಂಗೆ ಇದ್ದರೆ ಇನ್ನೂ ಚೇಂಜ್ ಆಗೋಲ್ಲ ಅಷ್ಟೇ. ನನ್ನ ಪ್ರಕಾರ ಚೇಂಜ್ ಆಗೋಲ್ಲ. ನಿನ್ನೆ ಕೂಡ ಆ ಅಮ್ಮ ಚೇಂಜ್ ಆಗಿಲ್ಲ. ನೋಡೋಣ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋ. ಬರೋಣ ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?